ಏನಮ್ಮ ನೀನು, ಎಂಥ ಕನಸು. ಮಾಸ್ ಹೀರೋ ಗೆಟಪ್ಪಲ್ಲಿ 4 ಜನ ರೌಡಿಗಳಿಗೆ ಹಿಡ್ಕೊಂಡು ತದಕ್ತಾ ಇದ್ರೆ ಯಪ್ಪ. ಹೋಗಮ್ಮ. ನೀನ್ ಇದೇ ತರ ಕನಸು ಕಾಣ್ತಾ ಇರು. ಅಲ್ಲಿ ಅಪ್ಪರಾವ್ ಅವರು ಅರ್ಧ ಗಂಟೆಯಿಂದ ಹಾರನ್ ಮಾಡ್ತಾನೆ ಇದ್ದಾರೆ. ಎಲ್ಲಿ? ಲೇ ಸೀನು, ಬೇಗ ಬಾರೋ. ಕ್ಯಾಟ್ರಿಂಗ್ ಗಾಡಿ ಹೊರಟು 2 ಗಂಟೆ ಆಯ್ತು. ಚಿಕ್ಕಪ್ಪ 2 ನಿಮಿಷ ಬಂದ್ಬಿಡ್ತೀನಿ ಚಿಕ್ಕಪ್ಪ. ಚಿಕ್ಕಪ್ಪ, ಗಾಡಿಗೆ ಎಲ್ಲ ಐಟಮ್ ಹಾಕಿದ್ರ? ದಾರಿಲಿ ಏನಾದ್ರು ತಗೋಬೇಕಾ? ಎಲ್ಲ ತಗೊಂಡಿದೀವೋ, ನಿನ್ನ ಐಟಮ್ ಒಂದು ಬಿಟ್ಟು. ನೋಡು ಚಿಕ್ಕಪ್ಪ, ಇವನು ನನ್ಗೆ ಅವಮಾನ ಮಾಡ್ತಿದ್ದಾನೆ. ನನ್ ಡ್ಯೂಟಿ ಹೆಂಗ್ ಮಾಡ್ಲಿ? ಅಬ್ಬಾ, ದೊಡ್ಡ ಡ್ಯೂಟಿ ಮಾಡೋನು. ಹಗ್ಲಲ್ಲಿ ಕೆಲಸ ಮಾಡು ಅಂದ್ರೆ ಕೂತಿ ಜಾಗದಲ್ಲೇ ಕೂತಿರ್ತಾನೆ. ರಾತ್ರಿ ಗಂಟು ಪೂರ್ತಿ ಕುಡ್ದು ಗೊರ್ಕೆ ಹೊಡೆಯೋದು. ಲೇ, ಆ ಸೀನಿನ ಮುಖ ನೋಡ್ಕೊಂಡು ನಿಮ್ಮನ್ನ ಸಹಿಸ್ಕೋತಾ ಇದೀನಿ ಕಣ್ರೋ. ಅಯ್ಯೋ, ಹಂಗ್ ಮಾತಾಡ್ಬೇಡಿ ಚಿಕ್ಕಪ್ಪ, ಅವ್ನ್ ಕೆಲ್ಸ ಬಿಟ್ಟು ಹೋಗ್ತಾನೆ. ಅವನೆಲ್ಗೆ ಹೋಗ್ತಾನೋ? ಈ ದಡ್ಡಿನ ಕೆಲಸ ಕೊಡೋ ದಡ್ಡ ಈ ಪ್ರಪಂಚದಲ್ಲಿ ಎಲ್ಲಿದ್ದಾನೆ? ಒಬ್ಬ ಇದ್ದಾನೆ ಚಿಕ್ಕಪ್ಪ. ಯಾವನೋ ಆ ತಲೆ ಮಾಸ್ತಿರೋ ಬೇಕೂಫ ನೀವೇ ಚಿಕ್ಕಪ್ಪ. ಇವತ್ತಿನ ಕತೆ ಮುಗಿತು ಕಣೋ. ಲೇ, ಅಲ್ಲೇ ಇದ್ದಾನೆ. ಬಾಬಾ, ಬೇಗ ಬಾ. ಬಂದೆ. ಓಯ್, ದುಡ್ಡೇಲೋ? ಕೂಲ್ ಟೆನ್ಷನ್ ಆಗ್ಬೇಡಿ. ಬನ್ನಿ. ಎಲ್ಲಿ ಹೋಗ್ತಿದ್ಯಾ? ಬನ್ನಿ. ಮೊದ್ಲು ದುಡ್ಡು ಕೊಡು, ಇದೆಲ್ಲ ನಮಗ್ ಬೇಕಾಗಿಲ್ಲ. ತಗೊಳ್ಳಿ, ತಿನ್ನಿ. ಸಲಾಡ್ ತಿನ್ನಿ, ತಗೊಳ್ಳಿ, ತಿನ್ನಿ. ಮೊದ್ಲು ತಿನ್ನಿ, ಆಮೇಲೆ ದುಡ್ಡು ಕೊಡ್ತೀನಿ. ಓಕೆ ಓಕೆ, ತಿನ್ನಿ. ಏಯ್, ಎಲ್ಲಿ ಹೋಗ್ತಿದ್ಯಾ? ನಾನು ತಿನ್ಬೇಕಲ್ವಾ? ಓಕೆ ಓಕೆ, ತಿನ್ನು. ಚೆನ್ನಾಗಿದೆ ಅಲ್ವಾ? ಮೇಡಮ್, ಬೆಲ್. ನಿನ್ನೆ ಅವನ ಇದೇ ಏರಿಯಲ್ಲಿ ತಾನೇ ನೋಡಿದ್ದು. ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ಇವತ್ತು ಅವನ್ನ ಹಿಡಿಲೇಬೇಕು. ಅಲ್ಲಿ ನೋಡು, ಅವನ್ ತರನೇ ಇದ್ದಾನೆ. ಹೇ, ಹೌದು, ಅವನೇನೆ. ಹೌದು, ಇವತ್ತು ಅವನು ಬುದ್ಧಿ ಕಲಿಸ್ತೀವಿ. ಬೇಡ ಕಣೆ, ಬುದ್ಧಿ ಅವನಿಗಲ್ಲ, ನಮಗಿಲ್ಲ. ಈ ಟೈಮಲ್ಲಿ ಇಲ್ಲೇ ಇರ್ತಾನೆ. ಬಾಬಾ, ಇಲ್ಲಿ ಬೇಗ. ಬಂದೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಹಲೋ. ಹಾಯ್ ಎಲ್ಲ ಬೇಕಾಗಿಲ್ಲ, ದುಡ್ಡು ಕೊಡು. ನಿನ್ ಕೈ ಮುಗಿತೀನಿ, ದುಡ್ಡು ಕೊಟ್ಬಿಡು ಪ್ಲೀಸ್. ಎಲ್ಲಿ ಹೋಗ್ತಿದ್ಯಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ದುಡ್ಡು ಕೊಟ್ಬಿಟ್ಟು ಹೋಗು ಪ್ಲೀಸ್ ಸರ್. ಅಯ್ಯೋ, ಪಾಕೆಟೇ ಕಾಣ್ತಾ ಇಲ್ಲ. ಹೇಯ್, ಚೆಕ್ ಕೊಡ್ತೀನಿ, ಓಕೆನಾ? ಚೆಕ್? ನಮಗೆಲ್ಲ ಗೊತ್ತಿಲ್ಲ. ಏನ್ರಿ, ನೀವ್ ಯೋಚನೆ ಮಾಡ್ಬೇಡಿ. ನಿಮಗ್ ಬೇಕಾಗಿರೋದು ಕಾಸು ತಾನೆ, ತಗೊಳ್ಳಿ. ಇದನ್ನ ಇಟ್ಕೊಂಡಿರಿ, ನಾನು 5 ನಿಮಿಷದಲ್ಲಿ ಒಳಗಡೆ ಹೋಗಿ ಕ್ಯಾಶ್ ತಗೊಂಡ್ಬರ್ತೀನಿ. ಓಕೆನಾ? ಇಟ್ಕೊಳ್ಳಿ. ಅಯ್ಯೋ, ಇರಮ್ಮ, ಬಂದೆ. ಚೆಕ್ಕಲ್ ಸೈನ್ ಇಲ್ಲ. ಮುಂಚೆನೆ ನೋಡಿಲ್ಲ. ನನಗೇನೋ ನಂಬಿಕೆನೇ ಇಲ್ಲ ಕಣೆ. ಇವನ್ ಒಳಗೆ ಏನ್ ಮಾಡ್ತಿದ್ದಾನೆ? ಬಾ, ಹೋಗ್ ನೋಡೋಣ. ಬಾಯ್. ಬಂದ್ಬಿಟ್ಲಲ್ಲ. ಅವಳಿಗೆಲ್ಲ ಗೊತ್ತಾಗ್ಬಿಡ್ತು ಕಣ್ರು. ಅವಳು ನಮ್ನ ಸುಮ್ನೆ ಬಿಡೋದಿಲ್ಲ. ನಾನಂತೂ ಇಲ್ಲಿರಲ್ಲ, ನಾನ್ ಹೊರಟೋಗ್ತೀನಿ, ನನ್ನ ಬಿಟ್ಬಿಡ್ರು. ಲೇ ಸಿದ್ಧ, ಏನು ಸುಮ್ನೆ ಭಯ ಪಡ್ಬೇಡ ಕಣ. ಭಯ ಪಡೋರ್ನೆ ದೆವ್ವ ಜಾಸ್ತಿ ಭಯ ಪಡಿಸೋದು. ಎಲ್ಲಾನು ಮರ್ತು ಎಣ್ಣೆ ಹೊಡಿಯ. ನಾನ್ ಕುಡಿದ್ರು ನನ್ಗೇನು ಆಗೋದಿಲ್ಲ. ನಾನು ಎದ್ದೋಗ್ತಾ ಇರ್ತೀನಿ ಅಷ್ಟೇ. ಪೆಗ್ ಹಾಕೊಂಡ್ರೆ ಎದ್ದೋಗ್ತೀನಿ ಅಂತ ಹೇಳು. ಸಿದ್ದು, ನಿಂದೇನು? ನಿನಗ್ ನಾನಿದ್ದೀನಿ ಕಣ. ಏನಂದ್ರೆ ಅವಳಿಗೆ ನನ್ ವಿಷಯ ಏನೋ ಗೊತ್ತಿಲ್ಲ. ಕತ್ತು ಕಚ್ಚಿ ಸಾಯಿಸ್ಬಿಡ್ತೀನಿ. ಬೇಸಿಕಲಿ ನಾನ್ ತುಂಬಾ ಒಳ್ಳೆಯವನು ಮಗ. ನನ್ನ ಹತ್ರ ಕಿರಿಕ್ ಮಾಡ್ಲನ್ಕ ಇಲ್ಲೇ ಕತ್ತರಿಸಾಕ್ಬಿಟ್ಟು ಡೂಮ್ ಡಾಮ್ ಅಂತ ಕಬಾಬ್ ಮಾಡ್ಬಿಡ್ತೀನಿ. ನೀನೇನಾದ್ರು ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡು. ಎಣ್ಣೆ ಜೊತೆಗೆ ನೆಂಚ್ಕೋತೀನಿ. ಏನೋ ಹಾಗ್ ನೋಡ್ತಿದ್ಯಾ? ನಂಗೂ ಹಾಕು. ನೀನ್ ಕುಡಿತೀಯಾ? ಯಾಕೆ ಇಂದು ಎಣ್ಣೆ ಹೊಡಿಬಾರ್ದಾ? ಕುಡಿಬಹುದು. ಯಾಕಂದ್ರೆ ಇದಕ್ಕೇನು ಭೇದ ಭಾವ ಇಲ್ಲ. ಮತ್ ಇನ್ನೇನ್ ನೋಡ್ತಿದ್ಯಾ? ಹಾಕು.
ತಗೊಳಮ್ಮ. ಸಖತ್ತಾಗಿದೆ. ಇನ್ನೊಂದ್ ಹಾಕೋ. ಬೇಡ ಇಂದು, ಜಾಸ್ತಿ ಆಗ್ಬಿಡುತ್ತೆ. ಏಯ್, ಜಾಸ್ತಿ ಆಗ್ಬೇಕಂತಾನೆ ತಾನೆ ಕುಡಿಯೋದು. ಹಾಕೋ. ಸರಿ ಸರಿ. ಇಂದು ಇಂದು ಮಗ ಇವಳು ಚಿತ್ತಾಗ್ಬಿಟ್ಟಿದ್ದಾಳ ಕಣೋ. ಇವಳು ಕಣ್ ಬಿಡಕ್ ಮುಂಚೆ ಸಾಯಿಸ್ಬಿಡ್ತೀನಿ. ಬೇಡ ಅಕ್ಕ. ಏಯ್, ನೀನನ್ ಕತ್ತರಿಸಿದ್ರೆ ಊರ್ಗೆಲ್ಲ ದಾವತ್ ಹಾಕಕ್ ಸರಿ ಹೋಗುತ್ತೆ. ಬೇವಕೂಫ್. ಬಿಟ್ಬಿಡಕ್ಕ, ಏನೋ ಟೈಟ್ ಆಗ್ಬಿಟ್ಟು ಮಾತಾಡಿದೀನಿ ಅಷ್ಟೇ. ಟೈಟ್ ಆಗ್ಬಿಟ್ರೆ ನಾಲ್ಗೆ ಕಂಟ್ರೋಲ್ ಇರಲ್ವೇನೋ. ಅಕ್ಕ, ಅರ್ಜೆಂಟ್ ಅಕ್ಕ, ಪ್ಲೀಸ್ ಅಕ್ಕ. ಹುಚ್ಚ ನನ್ ಮಗ್ನೆ. ಏನು ನಿನ್ ಎಣ್ಣೆಗೆ ನನ್ನನ್ನ ನೆಂಚ್ಕೋತೀಯಾ? ನನ್ ಮಾಂಸ ಅಷ್ಟೊಂದ್ ರುಚಿಯಾಗಿದ್ಯಾ? ತಿಂತೀಯೇನೋ? ತಿಂತೀಯಾ? ಏಯ್, ನಾಟಕ ಆಡ್ಬೇಡ. ನೀನ್ ಎಷ್ಟ್ ಕುಡಿದ್ರು ಮತ್ತೆ ಇರಲ್ಲ ಅಂತ ನನಗ್ ಗೊತ್ತು. ಹೇಳ್ತೀಯ ಇಲ್ವಾ? ಅಕ್ಕ ಬಿಟ್ಬಿಡಕ್ಕ, ಇನ್ಮೇಲೆ ಏನು ನಂಚ್ಕೊಳಲ್ಲ ಅಕ್ಕ, ಹಂಗೆ ಕುಡ್ದ್ಬಿಡ್ತೀನಿ. ಇನ್ ಮುಂದೆ ನೀನು ಎಣ್ಣೆನೆ ಹೊಡಿದಿರಂಗ್ ಮಾಡ್ತೀನಿ ಕಣೋ. ಏಯ್, ನೀನ್ ಹೊಡೆದ್ರು ಸತ್ ಹೋಗ್ತ್ಯಾ, ಹೊಡಿದೆ ಇದ್ರು ಸತ್ ಹೋಗ್ತ್ಯಾ. ನಿನಗ್ ಹೊಡಿಯೋದು ದಂಡ ಕಣೋ. ಏಯ್, ನೀವೆಲ್ರೂ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹುಚ್ಚ ಹುಚ್ಚ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ಕತೆ ಮುಗಿಸ್ತೀನಿ. ಸಿಂಧು ಇವಾಗ ಹೇಗೆ ಒಳಗಡೆ ಹೋಗೋದು? ಇರು, ಟೆನ್ಷನ್ ತಗೋಬೇಡ. ಅವ್ರು ನಿಮ್ಮಪ್ಪ ಅಲ್ವಾ? ನಿಮ್ಮಪ್ಪ ಸಿಗರೇಟ್ ಸೇತಾರಾ? ಯಾಕೆ, ನಿಮ್ಮಪ್ಪ ಸೇದಲ್ವಾ? ಚೀಚಿ, ನಮ್ಮಪ್ಪ 24 ಕ್ಯಾರೆಟ್ ಗೋಲ್ಡ್. ಅವ್ರಿಗೆ ಅಂತ ಒಂದ್ ಕ್ಯಾರೆಕ್ಟರ್ ಇದೆಯಮ್ಮ, ಕ್ಯಾರೆಕ್ಟರ್. ಬಿಡ ಈ ಕಡೆ. ಬಿಡಪ್ಪ. ಏನ್ ಜನನೋ, ಏನ್ ಮನುಷ್ಯ, ಏನ್ ಸತ್ತ ಹೋಗ್ಬಿಡ್ತಾರೆ. ಏನಯ್ಯ, ಇವತ್ತೇನಾದ್ರೂ ಹೊಸ ಕುಡಿತಿದ್ಯಾ? ಹೀಗ್ ಕುಡಿಬೇಕಣ್ಣಯ್ಯ ಕ್ವಾರ್ಟರ್ನ. ನೀನ್ ಹೇಳೋ ಹಾಗೆ ನಿಮ್ಮಪ್ಪ 24 ಕ್ಯಾರೆಟ್ ಗೋಲ್ಡ್. ಏ ಮಾಮ, ಏನ್ ಇವತ್ ಲೇಟಾಗಿ ಬಂದಿದ್ಯಾ? ಬೇಗ ಬಂದ್ರೆ ನೀನ್ ನೋಡಕ್ಕಾಗಲ್ಲ. ನಮಸ್ಕಾರ ಅಣ್ಣ. ನಾನೇ ಬರ್ಬೇಕು ಅಂತ ಇದ್ದೆ, ನೀವು ಬಂದ್ಬಿಟ್ಟಿದ್ದೀರಾ? ಹೌದು ಕಣೋ, ಮಾಂಸ ಬೇಕಾದಾಗ ನಾಯಿಗಳು ಬುಚ್ಚರ್ ಶಾಪ್ ಇಂದ ಬರುತ್ತಲ್ಲ, ಆ ಥರ ನೀನು ಬಡ್ಡಿ ಮಗ. 6 ತಿಂಗಳಿದೆ ಎಲೆಕ್ಷನ್, ಏನಕ್ಕೆ ತಾಕ್ತೀಯ ನೀನು? ಇರ್ಲಿ ಬಿಡೋಣ, ನಾನಿಲ್ವಾ, ತಲೆ ಕೆಡ್ಸ್ಕೊತ್ಯಾ, ಏನೋ ಮಾಡುವ. ನಿನ್ನ ಜೇಬ್ ಖಾಲಿ ಮಾಡಿ ಓಡೋಗ್ತೀಯ. ನಿನ್ನ ಥರನೇ ತುಂಬ ನಾಯಿಗಳಿವೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 5,000 ಓಟ್ ಕಡಿಮೆ ಬೀಳುತ್ತೆ. ಕೋವಿಡ್ ಬಂದಮೇಲೆ IT ಬಿಟಿಯವರೆಲ್ಲ ಊರಿಗೆ ಸೇರ್ಕೊಂಡ್ಬಿಟ್ರು. ವಾಪಸ್ ಯಾರು ಬಂದಿಲ್ಲ. ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತಿರಲ್ಲ, ಎಲ್ಲ ಊರಿಂದಾನೇ ಕೆಲಸ ಮಾಡ್ತಿದ್ದಾರೆ. ನಂದೇ ಒಂದು 50 ಮನೆ ಬಾಡಿಗೆ ಬರದೆ ಖಾಲಿ ಬಿದ್ದಿದೆ. KP ಮೋಹನ್ ಅವರು ಬಂದ್ಬಿಟ್ರೆ ಈ ಸರಿ ನನಗೆ ಕಷ್ಟ ಆಗೋಗುತ್ತೆ. ಅವ್ನು ತುಂಬ ಪಾಪ್ಯುಲಾರಿಟಿ ಇದೆ. ತಲೆ ಯಾಕೆ ಕೆಡ್ಸ್ಕೊತೀರಣ್ಣ? ನಿಮಗೆ ಓಟ್ ಹಾಕ್ಸಕ್ಕೆ ಫಾರಿನಿಂದ ಕರ್ಸಿದ್ರಾಯ್ತು ಬಿಡಿ, ಹಾಕ್ಸ್ ಕೆಲಸ್ತೀನಿ, ನಾನಿಲ್ವಾ? ಏನು ಕಿವಿ ಮೇಲೆ ಕಾಲಿಫ್ಲವರ್ ಇಟ್ಕೊಂಡಂಗಿದ್ದೀನ ನಾನು? ಅಣ್ಣ, ಇಲ್ಲಿ ನೇಪಾಳಿಂದ, ಬಾಂಗ್ಲಾದೇಶಿಂದ 6,000 ಜನ ಕರ್ಸಿದ್ದೀನಣ್ಣ. ಎಲ್ಲರಿಗೂ ವೋಟರ್ ID ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಮಾಡ್ತಾಗದೆ. ಇನ್ನೊಂದು ಕನ್ಸೈನ್ಮೆಂಟ್ ಬರ್ತಾ ಇದೆ, ತಲೆ ಯಾಕೆ ಕೆಡ್ಸ್ಕೊತೀರಾ? ನಾನಿಲ್ವಾ? ಪರವಾಗಿಲ್ವೇ, ಮಾಂಸ ತಿಂದ್ರೆ ನನಗೆ ನಿಯತ್ತು ಜಾಸ್ತಿನೇ ಇದೆ. ಶಾಬಾಷ್.
ಒಳ್ಳೆ ಕೆಲಸ ಮಾಡ್ತೀನಿ. ಅಷ್ಟಿಲ್ದೆ ಆಗತ್ತೆ ಅಣ್ಣ. ಈ ಕಸದ ಕಾಂಟ್ರಾಕ್ಟು ನನಗೆ ಈ ಸತಿ ರಿನ್ಯೂವಲ್ ಆಗಿಲ್ಲ ಅಂದ್ರೆ 6,000 ಜನನ 6 ತಿಂಗಳು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತಣ. ಅಣ್ಣ ಸ್ವಲ್ಪ ನೋಡೋಣ. ಸರಿ, ನೋಡ್ಕೊತೀನಿ, ಸಿಗೋಣ ಅವತ್ತು. ಆ ಬಾಂಗ್ಲಾದೇಶಿಗಳನ್ನ ನೇಪಾಳಿಗಳನ್ನ ಸರಿಗಿಟ್ಕೊ, ಗೊತ್ತಾಯ್ತಾ? ಆಫೀಸಿಗೆ ಬಂದು ಮೀಟ್ ಮಾಡು.